ಇಂದು ಭಾರತದಾದ್ಯಂತ ಸಂಭ್ರಮದ ವಾತಾವರಣ. ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿ ಅಂದರೆ ಶ್ರೀ ರಾಮನವಮಿ. ಕೇವಲ ಒಂದು ಹಬ್ಬವಾಗಿ ಮಾತ್ರವಲ್ಲದೆ ರಾಮನವಮಿ ನಮ್ಮ ಬದುಕಿಗೆ ಎಂತಹ ಸಂದೇಶ ನೀಡುತ್ತದೆ ಎಂಬುದನ್ನು ಇಂದು ನೋಡೋಣ. ರಾಮ ಎಂದರೆ ಕೇವಲ ಒಬ್ಬ ರಾಜನಲ್ಲ ಅಥವಾ ಕೇವಲ ಒಬ್ಬ ದೇವನಲ್ಲ. ರಾಮ ಎಂದರೆ ಮರ್ಯಾದಾ ಪುರುಷೋತ್ತಮ. ಒಬ್ಬ ಮನುಷ್ಯ ತನ್ನ ಮಿತಿಯಲ್ಲಿದ್ದುಕೊಂಡು ಹೇಗೆ ಶ್ರೇಷ್ಠನಾಗಬಹುದು ಎಂಬುದಕ್ಕೆ ಶ್ರೀರಾಮನೇ ಸಾಕ್ಷಿ. ನಮಗೆಲ್ಲ ತಿಳಿದಿರುವಂತೆ ರಾಮನು ಅಯೋಧ್ಯೆಯ ರಾಜಕುಮಾರನಾಗಿ ಹುಟ್ಟಿದರೂ ತಂದೆಯ ಮಾತಿಗೆ ಬೆಲೆ ಕೊಟ್ಟು 14 ವರ್ಷಗಳ ಕಾಲ ವನವಾಸ ಅನುಭವಿಸಿದನು. ಇಲ್ಲಿ ನಾವು ಕಲಿಯಬೇಕಾದ ಮೊದಲ ಪಾಠ ತ್ಯಾಗ ಮತ್ತು ಕರ್ತವ್ಯ ಪ್ರಜ್ಞೆ. ನಾವೇಕೆ ಇಂದಿಗೂ ರಾಮನನ್ನು ನೆನೆಯುತ್ತೇವೆ? ಅಧರ್ಮದ ಹಾದಿಯಲ್ಲಿ ಎಷ್ಟೇ ಸುಖವಿದ್ದರೂ ಧರ್ಮದ ಹಾದಿಯಲ್ಲೇ ನಡೆಯಬೇಕು ಎಂಬುದು ರಾಮನ ಸಂದೇಶ. ಶಬರಿಯ ಎಂಜಲು ಹಣ್ಣನ್ನು ಸವಿದಾಗಲಿ ಅಥವಾ ಗುಹನ ಸ್ನೇಹದಲ್ಲಾಗಲಿ ರಾಮನು ಜಾತಿ ಭೇದವಿಲ್ಲದ ಸಮಾನತೆಯನ್ನು ತೋರಿಸಿಕೊಟ್ಟನು. ಒಬ್ಬ ಮಗನಾಗಿ, ಒಬ್ಬ ಪತಿಯಾಗಿ, ಒಬ್ಬ ರಾಜನಾಗಿ ಮತ್ತು ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ತನ್ನ ಜವಾಬ್ದಾರಿಯನ್ನು ಹೇಗೆ ನಿಭಾಯಿಸಬೇಕು ಎಂಬುದಕ್ಕೆ ರಾಮಾಯಣವೇ ದೊಡ್ಡ ಪಾಠಪುಸ್ತಕ. ಸ್ನೇಹಿತರೆ, ಇಂದಿನ ಓಟದ ಬದುಕಿನಲ್ಲಿ ನಾವು ಶಾಂತಿ ಮತ್ತು ತಾಳ್ಮೆಯನ್ನು ಕಳೆದುಕೊಳ್ಳುತ್ತಿದ್ದೇವೆ. ರಾಮನವಮಿಯ ಈ ಶುಭ ಸಂದರ್ಭದಲ್ಲಿ ನಾವು ಕೇವಲ ಪಾನಕ ಕೋಸಂಬರಿ ಸವಿಯುವುದಷ್ಟೇ ಅಲ್ಲದೆ ರಾಮನ ಕನಿಷ್ಠ ಒಂದು ಗುಣವನ್ನಾದರೂ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ. ಕೋಪ ಬಂದಾಗ ರಾಮನ ತಾಳ್ಮೆಯನ್ನು ನೆನಪಿಸಿಕೊಳ್ಳೋಣ. ಕಷ್ಟ ಬಂದಾಗ ಅವನ ಧೈರ್ಯವನ್ನು ಸ್ಮರಿಸೋಣ. ರಾಮರಾಜ್ಯ ಎಂದರೆ ಕೇವಲ ಶ್ರೀಮಂತಿಕೆಯಲ್ಲ, ಅದು ಎಲ್ಲರಿಗೂ ನ್ಯಾಯ ಸಿಗುವ ರಾಜ್ಯ. ಆ ರಾಮರಾಜ್ಯ ನಮ್ಮ ಮನಸ್ಸಿನಿಂದಲೇ ಶುರುವಾಗಲಿ. ನಿಮಗೂ ಹಾಗೂ ನಿಮ್ಮ ಮನೆಯವರೆಲ್ಲರಿಗೂ ಶ್ರೀರಾಮನವಮಿಯ ಶುಭಾಶಯಗಳು.